ಬಳ್ಳಾರಿಯಲ್ಲಿಂದು ಜಿಲ್ಲಾ ನಿಯಂತ್ರಣ ಮತ್ತು ನಿರ್ವಾಹಕ ಘಟಕ ಹಾಗೂ ಶ್ರೀ ಮೇಧಾ ಮಹಾವಿದ್ಯಾಲಯ ಕಾಲೇಜು ವತಿಯಿಂದ ಆಯೋಜಿಸಿದ್ದ ಏಡ್ಸ್ ಅರಿವು ಜಾಥಾಗೆ ಜಿಲ್ಲಾ ಶಸ್ತ್ರಚಿಕಿತ್ಸಾ ಘಟಕದ ಮುಖ್ಯಸ್ಥ ಡಾ ಬಸರೆಡ್ಡಿ ಚಾಲನೆ ನೀಡಿದರು. ಜಿಲ್ಲಾ ಏಡ್ಸ್ ನಿಯಂತ್ರಣಾಧಿಕಾರಿ ಡಾ ಇಂದ್ರಾಣಿ, ವೈದ್ಯರಾದ ಡಾ ದಿನೇಶ್ ಗುಡಿ, ಕಾಲೇಜು ಪ್ರಾಂಶುಪಾಲರಾದ ಕೆ ರಾಮಕಿರಣ್, ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಖುರ್ಷಿದ್ ಬೇಗಂ, ಸುರೇಶ್, ಕಾಲೇಜು ವಿದ್ಯಾರ್ಥಿಗಳು ದ್ವಿಚಕ್ರ ವಾಹನಗಳಲ್ಲಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸುವ ಮೂಲಕ ಏಡ್ಸ್ ನಿಯಂತ್ರಣ ಕುರಿತು ಜಾಗೃತಿ ಮೂಡಿಸಿದರು. ಡಾ ಬಸರೆಡ್ಡಿ ಬಳ್ಳಾರಿಯನ್ನು ಏಡ್ಸ್ ಮುಕ್ತ ಜಿಲ್ಲೆಯಾಗಿಸುವ ಗುರಿ ಹೊಂದಿದ್ದು, ಸೋಂಕು ತಡೆಯುವ ಕುರಿತು ವಿದ್ಯಾರ್ಥಿಗಳ ಮೂಲಕ ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಗಿದೆ. ಈಗಾಗಲೇ ಸೋಂಕು ಹೊಂದಿರುವವರು ಚಿಕಿತ್ಸೆ ಮುಂದುವರೆಸುವ ಮೂಲಕ ಸರಳ ಜೀವನ ನಡೆಸಬಹುದು ಎಂದು ತಿಳಿಸಿದರು. ದೂರದರ್ಶನದೊಂದಿಗೆ ಕೆ ರಾಮಕಿರಣ್, ದ್ವಿಚಕ್ರ ವಾಹನಗಳಲ್ಲಿ ಜಾಥಾ ನಡೆಸುವ ಮೂಲಕ ಏಡ್ಸ್ ತಡೆಗಟ್ಟುವ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಾಗಿದೆ ಎಂದರು. ಏಡ್ಸ್ ಹೇಗೆ ನಿಯಂತ್ರಣ ಮಾಡಬಹುದು ಮತ್ತು ಅದ್ರ ಬಗ್ಗೆ ಅವೇರ್ನೆಸ್ ಇದ್ರೆ ಒಳ್ಳೆಯದು. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಒಂದು ಮೆಸೇಜ್ ಇಟ್ಕೊಂಡು ನಾವು ಇವತ್ತು ಬೈಕ್ ರ್ಯಾಲಿ ಹಮ್ಮಿಕೊಂಡಿದ್ದೀವಿ. ಡಾ ಇಂದ್ರಾಣಿ, ಏಡ್ಸ್ ಹೇಗೆ ಹರಡುತ್ತದೆ, ತಡೆಗಟ್ಟುವುದು, ಚಿಕಿತ್ಸಾ ವಿಧಾನ, ಮುಂಜಾಗ್ರತೆ ಕುರಿತು ಜಿಲ್ಲೆಯ ಎಲ್ಲಾ ಗ್ರಾಮಗಳಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ತಿಳಿಸಿದರು. ಎಲ್ಲರೂ ಅರಿತುಕೊಳ್ಬೇಕು. ನಾಟ್ ಓನ್ಲಿ HIV, ಹೆಪಟೈಟಿಸ್ ಅಂಡ್ ಸಿಫಿಲಿಸ್, ಆಲ್ ದ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂಡ್ ಇನ್ಫೆಕ್ಷನ್ ಯು ಶುಡ್ ಬಿ ಅವೇರ್ ಆಫ್. ವಿದ್ಯಾರ್ಥಿನಿ ಐಶ್ವರ್ಯ, ಏಡ್ಸ್ ಸೋಂಕು ಹೊಂದಿರುವವರನ್ನು ಕೀಳಾಗಿ ನೋಡುವ ಬದಲು ಅವರಲ್ಲಿ ಆತ್ಮಸ್ಥೈರ್ಯ ಹೆಚ್ಚಿಸಬೇಕು, ಜೊತೆಗೆ ಏಡ್ಸ್ ತಡೆಯಲು ಮುಂಜಾಗ್ರತೆ ವಹಿಸಬೇಕು ಎಂದು ತಿಳಿಸಿದರು. ಆಮೇಲೆ HIV ರೋಗದ ಬಗ್ಗೆ ನಮಗೆ ಹಲವಾರು ರೀತಿಯ ಜಾಗೃತಿಯನ್ನು ನಮ್ಮ ಕಾಲೇಜಿನಲ್ಲಿ ನೀಡಿದ್ದಾರೆ. ಇದರಿಂದ ನಾವು HIV ರೋಗದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಪಡೆದುಕೊಂಡಿದ್ದೀವಿ.